ಥ್ಯಾಂಕ್ ಯು. ಆ್ಯಂಡ್ ಮೊದಲಿಗೆ ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು, ಮಾಧ್ಯಮದವರಿಗೆ ಆ್ಯಂಡ್ ಪ್ರೆಸ್ ಟೀಮ್, ಡಿಜಿಟಲ್, ಟ್ರಾಲ್, ಮೀನ್ಸ್, ಬಂದಿರೋ ಗೆಸ್ಟ್ಸ್, ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರಗಳು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಫ್ರಮ್ ಸುರಂ ಮೂವೀಸ್ ಆ್ಯಂಡ್ ಅಫ್ಕೋರ್ಸ್ ಡೈರೆಕ್ಟರ್ ನಮ್ಮ ಸುರಾಗ್ ಅವರು, ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು. ಫಸ್ಟ್ ಆಫ್ ಆಲ್ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಇಲ್ಲಿ ಬಂದಾಗ ತುಂಬಾ ಕಾಳಜಿಯಿಂದ, ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸರ್ ನಿಮ್ಗೆ ಒಳ್ಳೇದಾಗುತ್ತೆ, ಈಗ ತಾನೇ ಹೇಳಿದ್ರಿ ಭಯ ಆಗುತ್ತೆ ಸಿನಿಮಾಗಳು ಅಂತ. ಬಟ್ ನಾನು ಹೇಳ್ತೀನಿ, ನಿಮ್ಮಂತ ಪ್ರೊಡ್ಯೂಸರ್ ಇರೋವರೆಗೂ, ನಿಮ್ಮಂತ ಪ್ರೊಡ್ಯೂಸರ್ ಇರೋವರೆಗೂ ನಮ್ಮಂತ ಆರ್ಟಿಸ್ಟ್ಗಳಾಗ್ಲಿ, ಚಿತ್ರರಂಗ ಆಗ್ಲಿ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್ ಪ್ರಯತ್ನ ಪಡ್ತಾನೆ ಇರಬೇಕು, ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಹಾಗಾಗಿ ನಿಮ್ಮ ದಯೆಯಿಂದ ಒಬ್ಬ ನಿರ್ದೇಶಕರಿಗೆ, ಕಲಾವಿದರಿಗೆ, ಚಿತ್ರತಂಡಕ್ಕೆ ಅಟ್ಲೀಸ್ಟ್ ನಿಮ್ಮ ಹೆಸರಿಂದ ಊಟ ಮಾಡ್ತೀವಲ್ಲ ಕೆಲಸ ಮಾಡ್ಬೇಕಾರೆ, ಈ ಚಿತ್ರ ರಿಲೀಸ್ ಆದ್ಮೇಲೆ ಅಭಿಮಾನಿಗಳು ನೋಡ್ಕೋತಾರೆ. ಸರ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನಗೆ ಬಹಳ ಇಷ್ಟವಾದ ನಮ್ಮ ಪ್ರವೀರ್, ಯಾವಾಗಲೂ ನಾನು ಪ್ರವೀರ್ ಜಿಮ್ ಮೇಟ್ಸ್ ಆಕ್ಚುಲಿ. ವರ್ಕೌಟ್ ಮಾಡ್ಬೇಕಾದ್ರೆ ನನಗೆ ಪ್ರವೀರ್ ಹೇಳ್ತಾ ಇರ್ತಾರೆ, ಅಣ್ಣ ಅದ್ ಮಾಡಿ, ಅಣ್ಣ ಇದ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಐ ರಿಯಲಿ ಲೈಕ್, ನನಗೆ ನಿಮ್ಮಲ್ಲಿರೋ ಸಿನ್ಸಿಯರಿಟಿ ತುಂಬಾ ಇಷ್ಟ ಕಣಪ್ಪ ಪ್ರವೀರ್. ಗಾಡ್ ವಿಲ್ ಬ್ಲೆಸ್ ಯು, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ನಿಮ್ಮ ಕಣ್ಣುಗಳಲ್ಲಿ ಆ ನಟನೆ ನೋಡಿದೆ ಈ ಪಿಕ್ಚರಲ್ಲಿ, ನಿಮ್ಗೆ ಒಳ್ಳೇದಾಗುತ್ತಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಅಂಡ್ ಆಫ್ ಕೋರ್ಸ್ ಶೈನ್ ಅವ್ರ ಫ್ಯಾನ್, ನಾವು ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀವಿ. ಶೈನ್ ಕಂಡ್ರೆ ನನ್ಗೆ ಬಹಳ ಇಷ್ಟ. ವೆರಿ ಹ್ಯಾಂಡ್ಸಮ್ ಬಾಯ್. ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಶೈನ್. ಗಾಡ್ ಬ್ಲೆಸ್ ಯು ಅಂತ ಹೇಳಿ ಇಷ್ಟಪಡ್ತೀನಿ. ಅಂಡ್ ರಿಷಿಕಾ ಅವರು, ಐ ಆಮ್ ಸೀಯಿಂಗ್ ಯು ಫಾರ್ ದ ಫಸ್ಟ್ ಟೈಮ್. ಗುಡ್ ಲಕ್ ಯು ಕಣಮ್ಮ, ಪ್ಲೀಸ್ ಬನ್ನಿ, ನಿಮಗೂ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನಗೆ ಈ ಟ್ರೈಲರ್ ಟೀಸರ್ ನೋಡಿದಾಗ ಏನ್ ಹೇಳ್ಬೇಕು ಅನ್ಸ್ತು ಅಂದ್ರೆ, ಹಣ ಖರ್ಚು ಮಾಡೋದಷ್ಟೇ ಅಲ್ಲ, ಸಿನಿಮಾ ಸುಮ್ಮನೆ ಮಾಡ್ಬಿಡೋದಷ್ಟೇ ಅಲ್ಲ, ಇದನ್ನ ಕ್ಯಾಪ್ಟನ್ ಆಗಿ ನಮ್ಮ ಸುರಾಗ್ ಅವರು, ಪ್ಲೀಸ್ ಐ ವೆಲ್ಕಮ್ ಯು ಆನ್ ದಿ ಸ್ಟೇಜ್ ಪ್ಲೀಸ್. ಆಸ್ ಅ ಕ್ಯಾಪ್ಟನ್ ಸುರಾಗ್ ಅವರು ಏನೋ ಒಂದು ವಿಷಯ ಹೇಳ್ತಾ ಇದಾರೆ ಸಿನಿಮಾಲಿ ಅಂತ ಅನ್ನಿಸ್ತಾ ಇದೆ ನನಗೆ, ಅದು ಕಾಣಿಸ್ತಾ ಇದೆ. ಅಂಡ್ ಎವ್ರಿಬಡಿ, ಯು ಆಲ್ ಹ್ಯಾವ್ ಡನ್ ಅ ಗ್ರೇಟ್ ವರ್ಕ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್, ಒಳ್ಳೇದಾಗ್ಲಿ. ಅಂಡ್ ಈ ಟೀಸರ್ ನನಗೆ ಬಹಳ ಇಷ್ಟವಾಗಿದ್ದು ನಿಮ್ಮ ಮ್ಯೂಸಿಕ್ ವಾಸ್ ವೆರಿ ಗುಡ್, ತುಂಬಾ ಕ್ಯಾಚಿ ಆಗಿದೆ. ನಮ್ಮ ಆರ್ಟಿಸ್ಟ್ 3 ಜನನು ಯು ಲುಕ್ ಫ್ಯಾಬ್ಯುಲಸ್, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲರೂ, ಅದು ಬಹಳ ಖುಷಿ ಆಯ್ತು. ಇನ್ನು ಹಣ ಹಾಕಿರೋ ನಿರ್ಮಾಪಕರು ಎಲ್ಲೂ ಕಮ್ಮಿ ಮಾಡಿಲ್ಲ, ಅದ್ರ ಪ್ರಕಾರ ಮಾಡಿದ್ದಾರೆ ಅನ್ಕೋತಾ ಇದ್ದೀನಿ. ಇವತ್ತು ಈ ಸಿನಿಮಾ ಕೇವಲ ಕನ್ನಡ ಅಲ್ಲ, ತೆಲುಗು ಅಲ್ಲ, ತಮಿಳ್, ಮಲಯಾಳಂ, ಹಿಂದಿ, ಅಫ್ಕೋರ್ಸ್ ಎಲ್ಲ ಲ್ಯಾಂಗ್ವೇಜಸ್ ಬರ್ತಿದೆ. ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಶೈನ್, ಯು ಆಲ್ ಪ್ಲೀಸ್ ಶೈನ್ ಅಕ್ರಾಸ್ ಇಂಡಿಯಾ ಅಂಡ್ ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುರಾಗ್ ಅವರೇ, ಕೀಪ್ ಅಪ್ ದ ಗುಡ್ ವರ್ಕ್, ಗಾಡ್ ಬ್ಲೆಸ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬರಮಾಡ್ಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಲಾಟ್ಸ್ ಆಫ್ ಲವ್. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೊ ಮಚ್. ಬರೀ ಒಂದು ಚೂರಾದ ಚಪ್ಪಲ ರೋಲಿಂಗ್ ಸ್ಟಾರ್ ಶ್ರೀಮೂರ್ತಿ ಸರ್ ಅವರಿಗೆ. ಪ್ರವೀಣ್ ಶೆಟ್ಟಿ ಅವ್ರ ಮಗ ಪ್ರವೀಣ್ ಶೆಟ್ಟಿ ಅವರು. ಪ್ರವೀಣ್ ಶೆಟ್ಟಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರ ಕೊಡುಗೆ ನಮ್ಮ ಕನ್ನಡ ನಾಡು, ಕನ್ನಡ ಜನತೆ, ಕನ್ನಡ ಭಾಷೆ ಬಗ್ಗೆ ಇವನ್ನೆಲ್ಲ ನೋಡಿದಾಗ ನಾವೆಲ್ಲ ಧೈರ್ಯವಾಗಿರ್ಬೋದು ಕರ್ನಾಟಕದಲ್ಲಿ ಅಂತ ಅನ್ಸುತ್ತೆ. ಸೊ ಆ ಧೈರ್ಯ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ ಸರ್, ನಿಮ್ಮ ಮಗನಿಗೂ ಒಳ್ಳೇದಾಗುತ್ತೆ. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೆಕ್ನಿಷಿಯನ್ಸ್ ತಂಡ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ನಮಸ್ಕಾರ. ಪ್ರವೀರು ನನ್ನ ಅರ್ಧ ಹೆಸರು, ನನ್ನ ಹೆಸರು ವೀರ್ ಪ್ರಶಾಂತ್ ಅಂಬರ್ಗಿ. ಸೊ ಪ್ರವೀರ್. ಸೊ ವಿಶಿಂಗ್ ಆಲ್ ದ ಬೆಸ್ಟ್ ಟು ಪ್ರವೀರ್. ಶ್ರೀಮುರಳಿ ಅವರು ಬಂದಿದ್ದಾರೆ. ಈ ಪಿಕ್ಚರ್ ನನ್ಗೆ ಏನ್ ಸಂಬಂಧ ಅಂದ್ರೆ, ಪ್ರವೀಣ್ ಶೆಟ್ರು ಸಂಬಂಧ, ಪ್ರಕಾಶ್ ಶೆಟ್ರು ನಮ್ಮ ಅಡ್ವೊಕೇಟ್ ಸಂಬಂಧ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡಬೇಕು, ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಬೇಕು ಅಂತ ನಮ್ಮ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ನಮ್ಮ ಅಪಾರ್ಟ್ಮೆಂಟ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಒಂದು 24th ಫ್ಲೋರ್ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳಿದಾಗ, ನಾವು ಫಿಲಿಂ ಇಂಡಸ್ಟ್ರಿಗೆ, ಕನ್ನಡ ತಾಯಿಗೆ, ಕನ್ನಡಾಂಬೆಗೆ, ಕನ್ನಡ ಉದ್ಧಾರಕ್ಕಾಗಿ ಏನಾದ್ರು ಮಾಡಕ್ ಸರಿ ಇದೆ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳಿದಾಗ, ಹೌ ಲಾಟ್ ಸ್ಟಾರ್ಟೆಡ್. ನಿದ್ರಾದೇವಿ ಅಂತ ಏನು ಕೇಳಿದಾಗ, ಇಟ್ಸ್ ಆಲ್ ಅಬೌಟ್ ಒನ್ ಪರ್ಸನ್. ಸ್ಟೋರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಇಟ್ಸ್ ಅ ವೆರಿ ಕಲ್ಟ್ ಮೂವಿ. ಇಟ್ಸ್ ಇನ್ ಇಂಡಿಯನ್ ಮೂವಿ ತರ, ಈವನ್ ಗ್ಲೋಬಲಿ ಅಕ್ಸೆಪ್ಟೆನ್ಸ್ ಇದೆ ಈ ಮೂವಿಗೆ.
That's the kind of work, hard work, this young director has done extremely well. Um, it has got an international cult theme. ತುಂಬ ರಿಸರ್ಚ್ ಮಾಡಿ ಈ ಸಬ್ಜೆಕ್ಟ್ ಬಗ್ಗೆ, ಸ್ಲೀಪಿಂಗ್ ಡಿಸಾರ್ಡರ್ ಬಗ್ಗೆ ರಿಸರ್ಚ್ ಮಾಡಿ ಈ ಪಿಕ್ಚರನ್ನ ನಿಮ್ಮ ಮುಂದೆ, ಕರ್ನಾಟಕದ ಜನತೆ ಮುಂದೆ, ಎಲ್ಲ ಭಾಷೆಗಳಲ್ಲಿ ಬರೋ ಹಾಗೆ ಪ್ರಯತ್ನ ಪಡ್ತಕ್ಕಂಥ ಜಯರಾಮ್ ಸರ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಐ ವಿಶ್ ದಿಸ್ ಟೀಮ್ ಆಲ್ ದ ಬೆಸ್ಟ್. ಅಂಡ್ ಶ್ರೀಮುಂಡಿ ಅವರು ಬಂದಿದ್ದಾರೆ. ಇಟ್ಸ್ ಗುಡ್ ಟು ಹ್ಯಾವ್ ಅ ಪರ್ಸನ್ ಆಲ್ರೆಡಿ ಗಾಟ್ ಸಕ್ಸಸ್. 15 ದಿನದಲ್ಲಿ 20 ಕೋಟಿ ಗಳಿಸಿದ ಬಗೀರಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸ್ಟಿಲ್ ರನ್ನಿಂಗ್. ಅವರ ಉಕ್ರಮ್ನಿಂದ ನಾನು ಫಿದಾ ಆಗಿ, he is a cult now. So ಆ ಥರದ್ದೆಲ್ಲ ಒಂದು ಪಿಕ್ಚರ್ ಮಾಡಿಕೊಂಡು ಎವ್ರಿ ಕಟ್ ಇಸ್ ಗಿವಿಂಗ್, he is improvising. ಸೊ ನಮಗೆ ಉಗ್ರಮಿಂದ, ಪ್ರಶಾಂತ್ ನೀಲಿಂದ, KGF ಎಲ್ಲ ಆಯ್ತು. ದಟ್ಸ್ ಅ ಸ್ಟೋರಿ. ಸೊ ಹೀಗೆ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಏನ್ ಪ್ರವೀಣ್ ಶೆಟ್ಟಿ ಪಿಕ್ಚರ್ ಅಲ್ಲಿ ಆಂಗ್ಲ ಭಾಷೆ ಹಾಕಿದ್ದಾರೆ ಅಂತ ಕಾಂಟ್ರವರ್ಸಿ ಮಾಡಬೇಡಿ. ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ಇದೆ. ಆ ಕ್ರಿಯೇಟಿವ್ ಲಿಬರ್ಟಿಯಲ್ಲಿ ದಯವಿಟ್ಟು ಹೋರಾಟಗಾರರೆಲ್ಲ ಪ್ರವೀಣ್ ಶೆಟ್ಟಿ ಅವ್ರ ಮಗನ್ ಪಿಕ್ಚರ್ ಅಲ್ಲೇ ಆಂಗ್ಲ ಭಾಷೆ ಇದೆ ಅಂತ ಹೇಳಿ ಗಲಾಟೆ ಮಾಡಿ ಅದನ್ನು ಇದು ಮಾಡಬೇಡಿ. ಆಂಗ್ಲ ಭಾಷೆ ನಾವು ಜನರೂಢಿಯಲ್ಲಿ ಬಳಸುವ ಪದಗಳನ್ನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಪ್ರವೀಣ್ ಶೆಟ್ಟಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್. ವೇದಿಕೆ ಮೇಲೆ ವಿಶೇಷವಾಗಿ ಶಿವಾನಂದ್ ಶೆಟ್ಟರು, ಗೋಪಾಲ್ ಶೆಟ್ಟರು, ಉದ್ಮೇದಾರ ಸಂಘದ ಅಧ್ಯಕ್ಷರು, ಲಕ್ಷ್ಮೀಕಾಂತ್ ಸರ್, ಆಮೇಲೆ ರಮೇಶ್ ಗೌಡ್ರು, ಬನ್ನಿ. ಡೈರೆಕ್ಟರ್ ರಾಜು ಬೋನಿಗಾನ, ಬನ್ನಿ. ವಿಶೇಷವಾಗಿ ಈ ಟ್ರೀಸರ್ ರಿಲೀಸ್ಗೆ ಬಂದಂತ ಶಿವ ಗರ್ಜನೆಯ ನಟ ಮುರಳಿ ಸರ್, ನನಗೆ ಅತ್ಯಂತ ಖುಷಿ. ಅವ್ರು ನೋಡಿದ್ದೆ, ಅವ್ರ ಎಲ್ಲ ಸಿನಿಮಾದಲ್ಲೂ ನಮ್ಮ ತಂಡ ಇಡೀ ರಾಜ್ಯದಲ್ಲಿ ಅವ್ರ ಹಿಂದ್ಗಡೆ ಇದ್ದೇ ಇರ್ತೀವಿ, ನಾವು ಯಾವಾಗಲೂ ಇರ್ತೀವಿ. ಅವರು ಯಶಸ್ವಿ ನಟ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮಗನಿಗೆ ಮತ್ತೆ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿರುವಂತದ್ದು ನನ್ಗೆ ಅತ್ಯಂತ ಹೆಮ್ಮೆಯಾಗಿದೆ. ಸದಾಕಾಲ ಅವರ ಆಶೀರ್ವಾದ ಇರಲಿ ನಮ್ಮ ಈ ತಂಡದ ಮೇಲೆ, ಕನ್ನಡ ಚಿತ್ರರಂಗದ ಮೇಲೆ. ಕನ್ನಡ ಮತ್ತೆ ಕನ್ನಡ ಚಿತ್ರರಂಗನ ಉಳಿಸ್ಬೇಕಾಗಿ ನಾವೆಲ್ಲ ಕನ್ನಡಿಗರ ಕರ್ತವ್ಯ ಇದೆ. ವಿಶೇಷವಾಗಿ ನಮ್ಮ ಜಯರಾಮ್ ಸರ್ ಅವರಿಗೆ CA ಆಗಿ ಒಂದು 4 ಅನ್ನುವಂತ ಒಂದು ಕಂಪನಿಯನ್ನ ಇಟ್ಕೊಂಡು, ಬಿಲ್ಡರ್ ಆಗಿ ಸ್ಟಾರ್ ಹೋಟೆಲ್ಗಳನ್ನ ಇಟ್ಕೊಂಡು AC ರೂಮಲ್ಲಿ ಕೂರ್ಬೇಕಿತ್ತು. ಅವರು ಎಂತ ಕಲಾವಿದ ಅಂದ್ರೆ ಅವರಿಗೆ ಈ ಸಿನಿಮಾದ ಬಗ್ಗೆ ಅತ್ಯಂತ ತಳಮಟ್ಟದಿಂದ ಅವ್ರು ಸ್ಟಡಿ ಮಾಡ್ತಾರೆ, ಈ ಸಿನಿಮಾ ಬಗ್ಗೆ, ಕಥೆ ಬಗ್ಗೆ ಎಲ್ಲ. ಈ ಸಿನಿಮಾವನ್ನ ಮಾಡಲಿಕ್ಕೆ ಸುರಾಗ್ ಅವರು ಬಂದ್ರು. ಶಿವಾನಂದ್ ಸರ್, ಸುರಾಗ್ ಅವರು ಬಂದು ಕತೆ ಹೇಳಿದಾಗ ನನಗೆ ಈ ಸಿನಿಮಾ ಕತೆ ಹೇಳೋರ ಸಂಖ್ಯೆ ಜಾಸ್ತಿ ಆದವಾಗ ಯಾಕೋ ಒಂದ್ ಕಡೆ ಎಲ್ಲೋ ಬೇಜಾರಾಗ್ಬಿಡ್ತೀನಿ. ನಾನೇನ್ ಮಾಡ್ತೀನಿ, ನಮ್ಮ ಶಿವಾನಂದ್ ಶೆಟ್ಟರ್ ಹತ್ರ ಕಳಿಸ್ಬಿಡ್ತೀನಿ. ಅವರು ಸಿನಿಮಾದಲ್ಲಿ ತುಂಬಾ ತಳಮಟ್ಟದಲ್ಲಿ ಅವ್ರು ಯೋಚನೆ ಮಾಡ್ತಾರೆ. ಶಿವಾನಂದ್ ಶೆಟ್ಟರ್ ಕಳಿಸಿದವಾಗ ಶಿವಾನಂದ್ ಶೆಟ್ಟರು ಇಲ್ಲ, ಇದು ಕತೆ ಚೆನ್ನಾಗಿದೆ ನೋಡಿ, ಕತೆ ಚೆನ್ನಾಗಿದೆ, ಹುಡುಗರು ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅದಾದ್ಮೇಲೆ ಸೀದಾ ಲಕ್ಷ್ಮೀಕಾಂತ್ ಮತ್ತೆ ಜಯರಾಮ್ ಸರ್ ಹತ್ರ ಕಳಿಸಿದೆ. ಜಯರಾಮ್ ಸರ್ ಅವ್ರು ಕೇಳಿದ್ರು. ಅದಕ್ಕೂ ಮುಂಚೆ ಬೋನಿಗಾನಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರು. ಬೋನಿಗಾನಿ ಅವರು ಎಂಗೇಜ್ಮೆಂಟ್ ಅಂತ, ಆ ಸಿನಿಮಾ ಇನ್ನು ಪೆಂಡಿಂಗ್ ಇದೆ, ಎಲ್ಲ ಮುಗಿದಿದೆ. ಅದಾದ್ಮೇಲೆ ಮಾಡೋಣ ಅಂತ ಹೇಳಿ ಗಟ್ಟಿ ಧೈರ್ಯವಾಗಿ ಹೊರಟ್ರು. ನನಗೆ ಪೂರ್ತಿ ಮಾಡೋ ತನಕ ತುಂಬಾ ಜನ ಪ್ರೊಡ್ಯೂಸರ್ ತಗೊಂಡಿದ್ದೀನಿ, ತುಂಬಾ ಕಷ್ಟ ಪೂರ್ತಿ ಮಾಡೋದು. ಅದಕ್ಕೆ ಓಡಿ ಹೋಗ್ತಾರೆ, ಇಲ್ಲ ಇನ್ನೊಂದು ಕತೆ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ವರ್ಷಗಟ್ಟಲೆ ತಗೊಂಡು ಹೋಗ್ತಾರೆ ಅಂತ. ಇವ್ರು ಪ್ರಾರಂಭ ಮಾಡಿದ್ರು. ಅವ್ರು ದುಡ್ಡು ಹಾಕ್ಲಿಕ್ಕೆ ರೆಡಿ ಇದ್ದಾರೆ, ಇವ್ರು ಪ್ರಾರಂಭ ಮಾಡಿದ್ದಾರೆ. ಇವ್ರ ಕತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ. 1.5 ವರ್ಷ ಆದ್ರೂ ರಿಹರ್ಸಲ್ ಮಾಡ್ತಾನೆ ಇದ್ದಾರೆ. ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಒಂದ್ ದಿವಸ ನೋಡ್ತೀನಿ ನಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತಾ ಇಲ್ಲ ಮಗ. ಏನಕ್ಕಪ್ಪ ನಿದ್ದೆ ಮಾಡ್ತಾ ಇಲ್ಲ ಅಂದ್ರೆ, ಇಡೀ ದಿನ ನಿದ್ದೆ ಮಾಡ್ತಾ ಇಲ್ಲ. ಓ ಡೈರೆಕ್ಟ್ ಏನೋ ಮಾಡ್ಬಿಡ ನಿಮಗೆ ಅಂತ ನಾನು ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ದೆ. ನಿದ್ದೆ ಮಾಡ್ತಾ ಇಲ್ಲ, ನಡ್ಕೊಂತಾನು ಕೂಡ ನಿದ್ದೆ ಮಾಡ್ತಾ ಇಲ್ಲ, ಏನಿದು ಅಂತ. ನಾನು ಈ ಡೈರೆಕ್ಟ್ರೇ ಒಂಥರ ಹುಚ್ಚಿನ ತರ ಇದ್ದಾನೆ,
ಎರಡನೇದಾಗಿ ಇವನು ವೆಚ್ಚ ಮಾಡ್ದಲ್ಲ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ನಾನು ಯೋಚನೆ ಮಾಡಿದೆ. ಜೊತೆಗೆ ನಮ್ಮ ಪ್ರೊಡ್ಯೂಸರು ಸಹ ಅದೇ ತರ ಆಗ್ಬಿಟ್ರೆ ಸಿನಿಮಾ ಹಿಂದ್ಗಡೆ ಮುರಳಿ ಸರ್ ಇದು ವಿಶೇಷ ಒಂದು ತಂಡ. ನಮ್ಮ ಡೈರೆಕ್ಟರ್ ಸುರಾಗ್ ಅವರು ಇದಾರಲ್ಲ, ನಾನು ಅವ್ರು 24-25 ವರ್ಷ ಮಾಡಿದ್ದೆ, 30 ವರ್ಷ ಅನ್ಸುತ್ತೆ. ಆಮೇಲೆ ಗೊತ್ತಾಯ್ತು ನನಗೆ, ನಾನು ಚಿಕ್ಕ ಹುಡುಗಾಗಂಗೆ ಮಾತಾಡ್ತೀನಿ ಅವರಿಗೆ. ಅವರು 5 ಜನ ಅವ್ರ ಕ್ಲಾಸ್ಮೇಟ್ ಹುಡುಗರು. ಅವರು ಫ್ರಾಗಲ್ಲಿ ಸ್ಟಡಿ ಮಾಡಿ ಒಂದು ಶಾರ್ಟ್ ಮೂವಿ ಮಾಡಿ ಅದಕ್ಕೆ ಅವಾರ್ಡ್ ತಗೊಂಡು 5 ಜನ ಡೈರೆಕ್ಟರು ಮತ್ತೆ ಕ್ಯಾಮ್ರಾಮನ್ ಎಲ್ಲ ಅವ್ರ ಮನೆಯಲ್ಲಿ, ಯಾರ ಮನೆಯಲ್ಲೂ ಯಾರನ್ನೂ ಇಟ್ಕೊಳ್ಳಲ್ಲ, ಒಂದಿನ ಇಟ್ಕೊಳ್ಳೋಕೆ ಅವ್ರ ಅಪ್ಪ ಅಮ್ಮ ಬೆರೆಸ್ತಾರೆ, ಇಲ್ಲ ಏನಾದ್ರು ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅವ್ರನ್ನ ತಿಂಗಳಾಗಟ್ಟೆ ಅವ್ರ ಮನೆಯಲ್ಲಿ ಜೊತೆಲಿ ಇಟ್ಕೊಂಡು ತಂದೆ ತಾಯಿ ಅವರು ಸಹ ಎಲ್ಲ ಅಡಿಗೆ ಮಾಡಿ ತಿಂಗಳಾಗಟ್ಟೆ ಫಿಲ್ಮ್ ಸ್ಟಾರ್ಟ್ ಆಗ್ಬೇಕಾದ್ರೆ 1-2 ತಿಂಗಳ ಮುಂಚೆ ಅವ್ರ ಮನೆಯಲ್ಲಿ ಊಟ ಮಾಡಿ ಹಾಕಿ ಈ ಸಿನಿಮಾಕ್ಕೆ ಒಂದು ಮನೆ, ಒಂದು ಫ್ಯಾಮಿಲಿ ಆಗಿ ಇವ್ರು ಕೆಲಸ ಮಾಡಿದ್ದಾರೆ. ಅದು ನನ್ಗೆ ತುಂಬಾ ಖುಷಿ. ಇವ್ರ ಜೊತೆಯಲ್ಲಿ ಟೆಕ್ನಿಷಿಯನ್ ಎಲ್ಲ ಇದ್ರಲ್ಲ, ಎಲ್ಲ ಕೆಲಸ ಮಾಡಿದಾರಲ್ಲ, ಎಲ್ಲರೂ ಸಹ ಹಾಗೆ ಕೊನೆ ತನಕನು ಒಂದು ಮನೆ, ಒಂದು ಕುಟುಂಬದ ರೀತಿ ಈ ಸಿನಿಮಾವನ್ನ ಮುಚ್ಚಿದ್ದಾರೆ. ನನಗೆ ತುಂಬಾ ಖುಷಿ ಆಗಿದೆ. ನಮ್ಮ ಶ್ರೀವಾಸ ಅವ್ರನ್ನ ನೋಡಿದ್ರೆ ನಗು ಬರುತ್ತೆ. ನಮ್ಮ ಶೈನ್ ಶೆಟ್ರು ಇಷ್ಟೊಂದು ಇನ್ವಾಲ್ವ್ ಆಗಿರೋ ಸಿನಿಮಾ ನಾನು ನೋಡಿಲ್ಲ. ಗುಂಬಳಕಾಯಿ ದಿನ ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ ಅದೊಂದು ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ಯಾರು ಬಿಟ್ಟಿಲ್ಲ, ಮೇಕಪ್ ಮೇಡಮ್ ಅವರಿಂದ ಎಲ್ಲರೂ ಸಹ, ನಾನು ಮತ್ತೆ ನಮ್ಮ ಜಯರಾಮ್ ಅವ್ರ ಮಗ ಇವರು ಸಹ ತುಂಬಾ ಸುಜಯ್ ಅದ್ಭುತವಾದಂತ ನಟನೆಯನ್ನ ಮಾಡಿಸಿದ್ದಾರೆ. ಸುರಾಗ್ ಅವರಿಗೆ ಟ್ರೈನಿಂಗ್ ಕೊಟ್ಟು ಬ್ಯೂಟಿಫುಲ್. ಅವಳದಂತೂ ಮೊದಲೇ ಆಕ್ಟರ್ ಅವಳು. ಆದ್ಯ ಅವರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮುರಳಿ ಸರ್ ಅವರ ಆಶೀರ್ವಾದ ಇದೆ. ನಮ್ಮ ಸಂಘಟನೆ ಅನೇಕ ಮಿತ್ರರೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರು ನಮ್ಗೆ ಸದಾಕಾಲ ಬೆಂಬಲವನ್ನು ಕೊಡ್ತಾ ಇದ್ದೀರಾ. ಈ ಸಿನಿಮಾವನ್ನ ಎತ್ತಿ ಹಿಡಿಯುವಂತ ಕೆಲಸ ನಿಮ್ಮಲ್ಲೂ ಇದೆ. ನಮ್ಮ ಜಯರಾಮ್ ಸಾರ್ ಅವರು ಪಬ್ಲಿಸಿಟಿಗೂ ಸಹ ಧೈರ್ಯವಾಗಿ ನಿಂತಿದ್ದಾರೆ. ಎಲ್ಲ ರೀತಿಯಲ್ಲಿ ಧಾರಾಳವಾದಂತ ಮನಸ್ಸಿಂದ ಖರ್ಚು ಮಾಡಿ ಈ ಹುಡುಗರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿದ್ದೀವಿ. ಶುಭವಲಿ ಸರ್, ನಿಮ್ ತಂಡಕ್ಕೆ ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ. ಕನ್ನಡ ಸಿನಿಮಾವನ್ನು ಉಳಿಸುವಂತ ಕೆಲಸ ಮಾತಾಡ್ತೀನಿ. ನಮಸ್ಕಾರ. ಈಗಾಗಲೇ ನಿದ್ರಾದೇವಿ ಈ ಸಿನಿಮಾದ ಬಗ್ಗೆ ನಮ್ಮ ಶ್ರೀ ಮುರಳಿ ಅವರಿಂದ ಹಿಡಿದು ಪ್ರಶಾಂತ್ ಸಾಂಬಾರ್ಗಿ ಅವರು ಎಲ್ಲರೂ ಸಹ ಆ ಸಿನಿಮಾದ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ಒಳ್ಳೆಯ ಒಂದಷ್ಟು ಮಾತುಗಳನ್ನ ತಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಏನು ನಮ್ಮ ಪ್ರವೀಣ್ ಶೆಟ್ರು, ವಿಶೇಷವಾಗಿ ಪ್ರವೀಣ್ ಶೆಟ್ರದು ಹೋರಾಟದ ಹಾದಿ, ಅವ್ರದೇ ಆದಂತ ಒಂದು ಕನ್ನಡ ಪರ ಸಂಘಟನೆಯನ್ನ ಕಟ್ಕೊಂಡು ಅವ್ರದೇ ಒಂದು ದಾಟಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಅವರು ಚಿರಪರಿಸ್ತಾರೆ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥದ್ದು. ಅದೇ ದಾಟಿಯಲ್ಲಿ ಇವತ್ತು ಒಂದು ಅವ್ರ ಮಗನ್ನ ಇವತ್ತು ಅವರು ಸುಪುತ್ರರಾಗಿರ್ತಕ್ಕಂಥ ನಮ್ಮ ಪ್ರವೀಣ್ ಶೆಟ್ಟಿ ಅವರು, ಅಲ್ಲ ಪ್ರವೀಣ್ ಶೆಟ್ಟಿ ಅವರು, ಪ್ರವೀರ್ ಅವರು ಅವರ ತಂದೆಯವರ ಹಾದಿಯನ್ನ ಬಿಟ್ಟು ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಸಿನಿಮಾಗಳನ್ನ ಕೊಡಬೇಕು, ಒಳ್ಳೆಯ ಅಭಿರುಚಿ ಇರ್ತಕ್ಕಂಥ ಕನ್ನಡ ನಾಡಿನ ಜನತೆಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಕೊಡಬೇಕು ಅಂತೇಳಿ ಒಂದು ಒಳ್ಳೆಯ ರಂಗವನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ. ಈ ಸಿನಿಮಾವು ಸಹ ಏನಿವತ್ತು ನಾವೇನು ಟೀಸರ್ ನೋಡಿದ್ದೀರಿ, ತುಂಬಾ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ 100 ದಿನಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಂಡು ಯಶಸ್ವಿ ಆಗಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೀನಿ. ವಿಶೇಷವಾಗಿ ನನ್ನ ಜಯರಾಮ್ ಅವರು ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಂತ ಮಾತ್ರ ನನಗೆ ಗೊತ್ತಿತ್ತು, ಆದ್ರೆ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಇವತ್ತೇ ಗೊತ್ತಾಗಿದ್ದು. ನನಗೆ ಬಹಳ ಹಳೆಯ ಪರಿಚಯ, ಹಳೆಯ ಸ್ನೇಹಿತರು. ಅವ್ರು ಇನ್ನೊಬ್ರು, ಅವರ ಕುಟುಂಬದಲ್ಲಿ ಇನ್ನೊಬ್ರು ಅವ್ರ ಮಾವ ಅವರು, ನಮ್ಮ ಫ್ಯಾಮಿಲಿ ಬಹಳ ಬೇಕಾಗಿರ್ತಕ್ಕಂಥವ್ರು ಅಜ್ಜಣ್ಣವ್ರು ಅಂತೇಳಿ ACP ಆಗಿ ಕೆಲಸ ಮಾಡಿದ್ರು, ಪೊಲೀಸ್ ಇಲಾಖೆಯಲ್ಲಿ ಬಹಳ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಂದ ಇವರು ನಮ್ಗೆ ಚಿರ ಪರಿಚಯ, ಹಾಗಾಗಿ ಬಹಳ ವರ್ಷಗಳಿಂದ ಗೊತ್ತಿತ್ತು. ಇವತ್ತು ಇವರು ಈ ಸಿನಿಮಾಗೆ ನಿರ್ಮಾಪಕರಾಗಿ ಏನು ಹಣವನ್ನ ಇದಕ್ಕೆ ಹೂಡಿದ್ದಾರೆ, ಆ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಈ ವಿಶೇಷ ದಿನದಲ್ಲಿ ನಿಮ್ಮೆಲ್ಲರ ಮುಂದೆ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಚಿತ್ರದಲ್ಲಿ ನಾನು ರಿಧಿಮಾ ಪಾತ್ರ ಮಾಡ್ತಿದ್ದೀನಿ. ರಿಧಿಮಾ ಪ್ರೀತಿಯಿಂದ ಕೂಡಿದ ಪಾತ್ರ. Her character has brought a lot of warmth and charm to this unusual and quirky story.
ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಬರೀ ಡಾರ್ಕ್ ಕಾಮಿಡಿ ಮತ್ತು ಡ್ರಾಮಾ ಮಾತ್ರ ಅಲ್ಲ, ಸ್ಲೀಪ್ಲೆಸ್ನೆಸ್ ಜೀವನದಲ್ಲಿ ಇರೋ ಒಂದು ತುಂಬಾ ಕಾಮನ್ ಆದರೂ ಗಂಭೀರ ಪ್ರಾಬ್ಲಮ್. ಸೊ ನಿದ್ರೆಯ ಸುತ್ತ ಇರುವ ಕಥೆ ಇದು. It's got a lot of humor, a lot of drama, and a lot of heart in it. ಈ ಚಿತ್ರವನ್ನು ತುಂಬಾ ಶ್ರದ್ಧೆಯಿಂದ, ತುಂಬಾ ಪ್ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ ಮತ್ತು ಡೈರೆಕ್ಟರ್ ಸುರಾಗ್ ಸಾಗರ್ ತಯಾರು ಮಾಡಿದ್ದಾರೆ. It was a great experience working with this team. So yeah, I hope ನಿಮ್ಗೆಲ್ಲರಿಗೂ ಈ ಟೀಸರ್ ಇಷ್ಟ ಆಗಿದೆ. Also thanks to Pravi Shetty Shine Shetty and Srivatsa, Shruti Hariharan, Sudharani ma'am, Anup, Srivatsa, and yeah, all the other actors in the team. ಎಲ್ಲರೂ ತಮ್ಮ ಪಾತ್ರಗಳಿಂದ ಈ ಕಥೆಗೆ ತುಂಬಾ ಜೀವ ತುಂಬಿದ್ದಾರೆ. And thank you all for coming here and supporting our team. Thank you. ಥ್ಯಾಂಕ್ ಯು. ಯಾರು ಏನ್ ಮಾತಾಡ್ಬೇಕು ಅಂತಂದ್ರೆ ಆಂಕರ್ ಮೇಡಮ್ ಫುಲ್ಲು ಈಗ ಆಗ್ತಾ ಇದೆ, ನಿಮ್ಗೆ ಹಿಂಗ್ ಅನ್ಸ್ತಾ ಇದೆ ಅಂತ ಹೇಳ್ಬಿಡಿ ಅಂತ. ಥ್ಯಾಂಕ್ ಯು ಮೇಡಮ್. ಬಂದಿರ್ತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮೆಲ್ಲ ಸ್ನೇಹಿತರಿಗೆ, ವೇದಿಕೆ ಮೇಲಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರು ನಕುಲ್ ಅಭಯಂಕರ್ ಅವರೇ ವೆಲ್ಕಮ್. ನನ್ನ ಸಹನಟರು ಪ್ರವೀರ್ ಅಂಡ್ ರಿಷಿಕಾ ನಾಯಕ್. ಉಗ್ರಂ ಸಿನಿಮಾ ನೋಡಿರ್ತೀರಾ? ಉಗ್ರಂ ಅಲ್ಲಿ ಬಾಲಂಗೆ ಏನೇ ಬೇಕು ಅಂತ ಹೇಳಿದ್ರೆ ಅಗಸ್ತ್ಯ ನಿಂತಿರ್ತಾನೆ. ನಿಮ್ಗೆ ಏನ್ ಬೇಕು ಹೇಳೋ ಅದನ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಇವತ್ತು ಈ ವೇದಿಕೆ ಮೇಲಿರುವಂತ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಿನಿಮಾ ಮಾಡಬೇಕು ಅಂತ ಒಬ್ಬ ನಿರ್ದೇಶಕ ಆಗಿರ್ಬೋದು, ಹೊಸ ಸಿನಿಮಾ ಮಾಡಕ್ಕೆ ಬರುವಂತ ಒಬ್ಬ ನಿರ್ಮಾಪಕ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಅವ್ನಿಗೆ ಏನ್ ಬೇಕು, ಏನೋ ಸಾಧನೆ ಮಾಡಕ್ ಬಂದಾಗ ಒಬ್ಬ ಅಗಸ್ತ್ಯನ ತರ ನಿಂತು ನಮ್ಗೆ ಇವತ್ತು ಸಾಥ್ ನೀಡಿದಂತಹ ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ಬ ಕಲಾವಿದರಿಗೆ ಒಬ್ಬ ಅಣ್ಣನ ತರ, ಒಬ್ಬ ಅಗಸ್ತ್ಯನ್ ತರ ಇವತ್ತು ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಬೆನ್ ತಟ್ಟಿ ನಾವು ಮಾಡ್ತಾ ಇರುವಂತ ಒಂದು ಪುಟ್ಟ ಪ್ರಯತ್ನಕ್ಕೆ ನಮ್ಗೆ ಸಾಥ್ ನೀಡಿದ್ದೀರಾ. ಥ್ಯಾಂಕ್ ಯು. ಅದ್ರ ಜೊತೆಗೆ ನಮ್ಗೆ ಇವಾಗ ನಮ್ಮ ಪ್ರವೀಣ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಕುಂಬಳಕಾಯಿ ಆದಾಗ ಶೈನ್ ಶೆಟ್ಟಿ ಅವರು ಕುಣಿದಿದ್ದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಅಂತ. ಒಂದು ಸಿನಿಮಾದ ಕುಂಬಳಕಾಯಿ ಅಂತ ಹೇಳಿದ್ರೆ ಒಬ್ಬ ಹೊಸ ನಿರ್ದೇಶಕನಿಗೆ, ಒಬ್ಬ ಹೊಸ ನಟನಿಗೆ ಗೊತ್ತು, ಎಲ್ಲ ಸಿನಿಮಾ ಕುಂಬಳಕಾಯಿ ತನಕ ಬರಲ್ಲ. ಸೊ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಿರ್ದೇಶಕನ ಒಂದು ಎಫರ್ಟ್ ಏನಿದೆ ಅದು ಸಂಪೂರ್ಣ ಆಗಿದೆ ಅಂತ. ಪ್ರತಿಯೊಬ್ಬ ನಟ ಅವನು ಏನು ಒಂದು ಸೇವೆ, ಕಲಾ ಸೇವೆಯನ್ನು ನೀಡಕ್ ಬಂದಿದ್ದಾನೆ ಅದು ಸಂಪೂರ್ಣ ಆಗಿದೆ ಅಂತ. ಸೊ ನಮ್ಮ ಸಿನಿಮಾ ಕುಂಬಳಕಾಯಿ ತನಕ ಬಂದಿದೆ ಅಂತ ಹೇಳಿದ್ರೆ, ಸೊ ಆ ಕುಂಬಳಕಾಯಿ ತನಕ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಸಾಥ್ ನೀಡಿ ಈ ಸಿನಿಮಾ ಅದ್ಭುತವಾಗಿ ಬರಬೇಕು ಅಂತ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ತುಂಬಾ ದುಡ್ಡು ಖರ್ಚು ಮಾಡಿದಂತ ನಿರ್ಮಾಪಕರು. ಸೊ ಆ ಕುಂಬಳಕಾಯಿ ಕಾರಣ ಇವರು. ಸೊ ಅವ್ರು ಸಂಭ್ರಮ ದಿವಸ ನಾವು ಕುಣಿದೇ ಇಲ್ಲ ಹಿಂಗೆ. ಸೊ ಥ್ಯಾಂಕ್ ಯು ಸರ್. ಒಂದು ಸಿನಿಮಾಗೆ ಒಬ್ಬ ನಿರ್ಮಾಪಕನ ಅವ್ರನ್ನ ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅಂಡ್ ಅದಕ್ಕೆ ಬೇಕಾಗಿರುವಂತ ಆ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ತುಂಬಾ ಶ್ರದ್ಧೆಯಿಂದ, ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಡೆಫಿನೆಟ್ಲಿ ಸುರಾಗ್ ಬಗ್ಗೆ ಹೇಳಲೇಬೇಕು. ಒಬ್ಬ ನಿರ್ಮಾಪಕ ಒಂದ್ ಸಿನಿಮಾ ಮಾಡೋದಕ್ಕೆ, ಅವ್ರು ಹೇಳಿದಂತ ಕಥೆನ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನ್ ಅವ್ರ ಕಡೆಯಿಂದ ತಯಾರಿಗಳನ್ನ ಮಾಡ್ಕೊಳ್ಬೇಕು ಅಂಡ್ ತುಂಬಾ ಅಚ್ಚುಕಟ್ಟಾಗಿ ಅವ್ರಿಗೆ ಸಿಕ್ಕಿರುವಂತ ರಿಸೋರ್ಸ್ ಗಳನ್ನ ಒಂದು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ ಯುಟಿಲೈಸ್ ಮಾಡ್ಕೊಂಡು ಒಂದು ಅದ್ಭುತವಾದ ಪ್ರಾಡಕ್ಟ್ ತಗೊಂಡ್ ಬಂದಿದ್ದಾರೆ. ಸೊ ಗ್ರೇಟ್ ಜಾಬ್ ಸುರಾಗ್. ಅಂಡ್ ಅದ್ರ ಜೊತೆಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ ಮುಖ್ಯವಾದ ಕಾರಣ, ಫಸ್ಟ್ ಈ ಸಿನಿಮಾ ಬಗ್ಗೆ ನನ್ಗೆ ಹೇಳೋದಕ್ಕೆ ಬಂದಿದ್ದು ಪ್ರವೀಣ್ ಶೆಟ್ಟಿ ಅವರು ಮತ್ತೆ ಶಿವಾನಂದ್ ಶೆಟ್ಟಿ ಅವರು. ಸೊ ಸಿನಿಮಾ ಅನ್ನೋದನ್ನ ಬಿಟ್ಟು ಹೊರತುಪಡಿಸಿ ಉಡುಪಿ ಮಂಗಳೂರು ಭಾಗದಲ್ಲಿ ಅಂದ್ರೆ ಎಲ್ಲರಿಗೂ, ಯಾರೆಲ್ಲ ಬೇರೆ ಬೇರೆ ಕ್ಷೇತ್ರದಿಂದ ಬರ್ತಾರೋ ಅವ್ರಿಗೆ ಎಲ್ಲರಿಗೂ ಕೂಡ ನಿಲ್ತಾರೆ. ಬಟ್ ನಾನು ಎಸ್ಪೆಷಲಿ ನಾನು ಒಂದು ಪುಟ್ಟದಾದ ಒಂದು ಹೋಟ್ಲ್ ಗಿಟ್ಲು ಮಾಡ್ಕೊಂಡಿರೋದ್ರಿಂದ ಹೋಟ್ಲ್ ಹುಡುಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿಗೂ ನಮ್ಮ ಊರಿಂದ ಉಡುಪಿ ಕುಂದಾಪುರದ ಕಡೆಯಿಂದ ಬರುವಂತ ಹುಡುಗರಿಗೆ ಅದ್ ಏನೇ ಆದ್ರೂ ನಮ್ಮ ಅಣ್ಣ ಇದ್ದಾರೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅದ್ ಎರಡು ಹೆಸರು ಬರುತ್ತೆ, ಒಂದು ಪ್ರವೀಣ್ ಶೆಟ್ಟಿ, ಒಂದು ಶಿವಾನಂದ್ ಶೆಟ್ಟಿ.
ಸೊ ನಮ್ಮ ಭಾಗದ ಅಥವಾ ಇಲ್ಲಿನ ಭಾಗದ ಅಥವಾ ಕನ್ನಡದ ಪರವಾಗಿ ಇರುವಂತಹ ಕನ್ನಡದ ಮಕ್ಕಳಿಗೋಸ್ಕರ ನಿಲ್ತಾ ಇರುವಂತಹ 2 ಅಣ್ಣಂದ್ರು ಬಂದು ಈ ತರದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಸುರಾಗ್ ಮತ್ತೆ ಜಯರಾಮ್ ಅವ್ರು ಸೇರ್ಕೊಂಡು ಅಂತ ಹೇಳಿದಾಗ ಅದಕ್ಕೆ ಸಾಥ್ ನೀಡಬೇಕು ಅಂತ ಸಂಪೂರ್ಣವಾಗಿ ಮನಸ್ಸಲ್ಲಿ ಅನ್ಸಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಸೊ ಈ ಒಂದು ವೇದಿಕೆ, ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕೆ. ಸೊ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಇದು ಟೀಸರ್ ಅಷ್ಟೇ. ಆದ್ರೆ ಒಂದು ಮಾತ್ರ ಹೇಳಬಲ್ಲೆ, ಪ್ರತಿ ಒಬ್ಬನ ಕಥೆಯಲ್ಲಿ ಯಾರಾದ್ರೂ ಅಂದ್ರೆ ನಮ್ಮ ಇಡೀ ಜೀವನದಲ್ಲಿ ಯಾರ್ದಾದ್ರೂ ಒಬ್ಬನ ಕಥೆಯಲ್ಲಾದ್ರೂ ನಾವು ವಿಲನ್ ಆಗೇ ಆಗಿರ್ತೀವಿ. ಅಂಡ್ ಈ ಸಿನಿಮಾದಲ್ಲಿ ಪ್ರವೀರ್ ಕಥೆಯಲ್ಲಿ ನಾನು ವಿಲನ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿಗೆ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ ನಮಸ್ಕಾರ. ನೀವು ಈಗಾಗಲೇ ಟೀಸರ್ ನೋಡಿರ್ತೀರಾ. ಒಂದು ತುಂಬಾ ಕುತೂಹಲ ಹುಟ್ಟಿಸುವಂತಹ ಟೀಸರ್ ಅನ್ನ ಸೃಷ್ಟಿ ಮಾಡಿದ್ದಾರೆ ಸುರಾಗ್ ಅವರು. ಹಾಗೂ ಆಕ್ಟಿಂಗ್ ಬಗ್ಗೆ ಆಗ್ಲಿ, ಶೈನ್ ಅವ್ರ ಬಗ್ಗೆ ಆಗ್ಲಿ, ಅಥವಾ ಪ್ರವೀರ್ ಅವ್ರ ಅಥವಾ ರಿಷಿಕಾ ಅವ್ರ ಬಗ್ಗೆ ಹೇಳ್ಬೇಕಂತಾನೆ ಇಲ್ಲ. ಅವ್ರು ತುಂಬಾ ಚೆನ್ನಾಗಿ ಅವ್ರ ಪಾತ್ರವನ್ನ ನಿಭಾಯಿಸಿದ್ದಾರೆ. ಈಗಾಗಲೇ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಶುರು ಆಗಿದೆ. ಹಾಗೂ ಒಂದು 3 ರಿಂದ 4 ಹಾಡುಗಳಿರುತ್ತೆ ಈ ಚಿತ್ರದಲ್ಲಿ. ನಂದು ಸುರಾಗ್ ಪ್ರತಿ ಆಲ್ಮೋಸ್ಟ್ ವಾರದಲ್ಲಿ 3-4 ಸಲ ಭೇಟಿಯಾಗಿ ಮೂವಿ ಹೇಗಿದೆ ಅಂದ್ರೆ ಇಟ್ಸ್ ಅ ಬಿಗ್ ಪ್ಲೇ ಗ್ರೌಂಡ್ ಫಾರ್ ಮ್ಯೂಸಿಕ್ ಕಾಂಪೋಸರ್. ಆ ಕಥೆ ಹೇಗಿದೆ ಅಂದ್ರೆ ನಾವು ಮ್ಯೂಸಿಕ್ ಯಾವ ತರ ಮಾಡ್ತೀವಿ ಆ ತರ ಚಿತ್ರವನ್ನ ನಾವು ನಿಮ್ ಮುಂದೆ ಇಡ್ಬೋದು. ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಿ, ಒಂಥರ ಮಾಡಿದ್ರೆ ಒಂದ್ ಆಂಗಲ್ ಅಲ್ಲಿ ಈ ತರ ಚಿತ್ರ ಅಂತ ಅನ್ಸುತ್ತೆ. ಮ್ಯೂಸಿಕ್ ನ ಬದಲಾಯಿಸಿದ್ರೆ ಈ ತರನೇ ನೋಡ್ಬೋದು ಈ ಚಿತ್ರವನ್ನ ಅಂತ ಅನ್ಸುತ್ತೆ. ಸೊ ಮ್ಯೂಸಿಕ್ ಅನ್ನೋದು ಈ ಚಿತ್ರಕ್ಕೆ ತುಂಬಾ ತುಂಬಾ ಮುಖ್ಯವಾದ ಒಂದು ಪಿಲ್ಲರ್. ಸೊ ನಾವು ಅದೇ ಒದ್ದಾಟದಲ್ಲಿ ವಿಚ್ ಇಸ್ ದ ಬೆಸ್ಟ್ ವೇ ಟು ಪ್ರೆಸೆಂಟ್ ದಿಸ್ ಮೂವಿ ಅಂತ. ಅಂಡ್ ನಿಮ್ಮೆಲ್ಲರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೂ ಇಲ್ಲಿ ಬಂದು ಈ ಸಹಕಾರವನ್ನು ನೀಡಿದ್ದಕ್ಕೆ ತುಂಬಾ ಧನ್ಯವಾದ. ಹಾಗೂ ಸರ್ such a big thank you for picking me for this film. ಹಾಗೂ ಪ್ರವೀಣ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಪೋರ್ಟ್. ಅತಿ ಶೀಘ್ರದಲ್ಲಿ ಮೂವಿ ಬಿಡುಗಡೆ ಆಗುತ್ತೆ. ಐ ಹೋಪ್ ಯು ಆಲ್ ವಾಚ್ ದಿಸ್ ಫಿಲ್ಮ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ಫಸ್ಟ್ ಥ್ಯಾಂಕ್ ಯು. ಇಲ್ಲಿ ರಜಾತ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಸುರಾಗ್ ಅವರು ಫಸ್ಟ್ ಒಂದು ಕಾಫಿ ಶಾಪ್ ಅಲ್ಲಿ ಕತೆ ಹೇಳಿದ್ದು. ಅವರೇ ನಿದ್ರೆ ಮಾಡಿ ತುಂಬಾ ದಿನ ಇತ್ತು ನೋಡಿ, ಹಂಗಿದ್ರು. ಎಷ್ಟು ಪ್ಯಾಷನ್ ಕತೆ ಹೇಳಿದ್ರು ಅಂದ್ರೆ ಎಕ್ಸಾಂಪಲ್ ಇದೆ ನೋಡಿ, ಒಂದೊಂದು ಶಾರ್ಟ್ ಹಂಗೆ ಚೆನ್ನಾಗಿ ತೆಗಿದ್ದಾರೆ. ಆಮೇಲೆ ಪ್ರವೀಣ್ ಸರ್ ನೋಡಿದ್ರೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ನನಗೋಸ್ಕರ ನೀವು ನೋಡಿದ್ರೆ ತುಂಬಾ ಖುಷಿ. ಬರೀ ಕ್ಯಾರೆಕ್ಟರ್ ಅಲ್ಲದೆ ನಿಮ್ ಜೊತೆ ಎಲ್ಲ ಸೇರಿದಂಗೆ ಬಹಳ ಖುಷಿ ಆಯ್ತು ನನಗೆ. ಅದು ಆಕ್ಟರ್ ಕ್ಯಾರೆಕ್ಟರ್ ಅಂದ್ರೆ ನನ್ನ ಪರ್ಸನಲ್ ಆಗಿ ಬೆಳವಣಿಗೆ ನಿಮ್ಮೆಲ್ಲ ಸಿಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಪ್ರವೀರ್ ಅವರು ನಿಜವಾಗ್ಲೂ ನನಗೆ ಬ್ರೋ ತರನೇ, ಅದೇ ತರ ನಾನು ಇದ್ದಿದ್ದು ಆನ್ ಸೆಟ್. ನಾನ್ ಮನೆ ಶೂಟಿಂಗ್ ಮುಗಿಸ್ಕೊಂಡು ಮಲ್ಕೋಬೇಕು ಅಷ್ಟೇ, ಧ್ರುವ ಮಲ್ಕೊಂಡ ಏನು ಅಂತ ಇಷ್ಟ ಇತ್ತು. ಥ್ಯಾಂಕ್ ಯು. ನಮ್ಮ ಜಯರಾಮ್ ಸರ್, ಸರ್ ಇದು ದೇವ ಸಮುದ್ರ ಯಾವತ್ತು ತುಂಬತಾನೇ ಇರ್ಬೇಕು, ಖಾಲಿ ಅಂತ ಆಗಲ್ಲ ಸರ್. ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಹಾಗೂ ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಂದು ಸುರಾಗ್ದು ಒಂದು 2 ವರ್ಷದ ಜರ್ನಿ ಇದೆ. ನಮ್ಮ ಸ್ಟೋರಿನ ಹಿಡ್ಕೊಂಡು ಹಲವಾರು ಪ್ರೊಡ್ಯೂಸರ್ಗೆ ನಾವು ಪಿಚ್ ಮಾಡಿದ್ವಿ ಸ್ಟೋರಿನ. ಆದ್ರೆ ಜಯರಾಮ್ ಸರ್ ರಿಸೀವ್ ಮಾಡಿರೋದಷ್ಟು ಯಾರು ರಿಸೀವ್ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಆಮೇಲೆ ನಮ್ಮ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ಬೇಕಂದ್ರೆ Ajay Kulkarni is not here today. He's in Prague shooting for a film. Beautiful visuals. ಎಲ್ಲರೂ ಒಪ್ಕೊಂತೀರಲ್ಲ? ಹೇಗನ್ಸ್ತು ವಿಜುವಲ್ಸ್? Thank you. And music, Nakul Abhyankar has done an amazing job. Beautiful music for the teaser and expecting more from you. And ನಮ್ಮ ಟೀಮೆಲ್ಲ ಉಲ್ಲಾಸ್ ಐದರ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮ ಸೆಟ್ ಹಾಕೊಟ್ಟಿದ್ದಾರೆ. ಹಾಗೆ ನಮ್ಮ ಯಾರು ಹೆಸರು ಇರ್ತೀವಿ ಅಂದ್ರೆ ಅನ್ಯಾತ ಭಾಗಬೇಡಿ. ಹಾಗೆ ರಿಷಿಕಾ ನಾಯಕ್ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹರ್. ನನಗೆ ಅವರಿಂದ ತುಂಬಾ ಕಲಿಯೋಕೆ ಸಿಕ್ಕಿದೆ. ಹಾಗೆ ಶೈನ್ ಶೆಟ್ಟಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಬ್ರದರ್. ಅಂಡ್ 22ನೇ ತಾರೀಕು ಮರ್ಯಾದೆ ಪ್ರಶ್ನೆ ರಿಲೀಸ್ ಆಗ್ತಿದೆ, ಎಲ್ಲರೂ ಹೋಗಿ ಥಿಯೇಟರ್ ನೋಡಿ. ಆಮೇಲೆ ನಮ್ಮ ಹರೀಶ್ ಪಿ ಆರ್ ಅವರು, ಥ್ಯಾಂಕ್ ಯು ಸರ್. ಸಪೋರ್ಟ್ ನಮಗೆ ಪ್ರೀತಿ ನನ್ನ ಹೀಗೆ ಇರಲಿ ಅಂತ. ಹಾಗೆ
ಹಾಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿರುವ ಶಿವಾನಂದ್ ಶೆಟ್ಟಿ ಸರ್ ಆಗಿರ್ಬೋದು, ಸ್ಟೋರಿ ರೀತಿಯಿಂದನೂ ನಮ್ಗೆ ತುಂಬಾ ಸಲಹೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ರಂಗನಾಥ್ ಸರ್ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನನಗೆ ಅವರಿಂದ ತುಂಬಾ ಕಲ್ತಿದ್ದೀನಿ. ತಾಳ್ಮೆ ಆಗಿರ್ಬೋದು, ಹಾಗೆ ಎಷ್ಟು ಡೆಡಿಕೇಟೆಡ್ ಆಗಿ ನಾವು ಒಂದು ಕಥೆ ಸಿಕ್ಕಾಗ ನಾವು ಎಷ್ಟು ಅದಕ್ಕೆ ಒಂದು ಕ್ಯಾರೆಕ್ಟರ್ ತುಂಬಬಹುದು ಅಂತ ನಾನು ಅವರಿಂದ ಕಲ್ತಿದ್ದೀನಿ. ಹಾಗೆ ಕೊನೆಯದಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೀಸರ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಹಾಕಿ. ನಿಮ್ಮ ಪ್ರೀತಿ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು. ಸೊ ಈ ಮೂವಿ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಆಕ್ಚುಲಿ ಪ್ರಾಗ್ ಅಲ್ಲಿ ಫಿಲ್ಮ್ ಸ್ಕೂಲ್ ಮಾಡ್ಕೊಂಡು ಅಲ್ಲೇ ಒಂದು ವರ್ಷ ವರ್ಕ್ ಮಾಡಿ ಈ ಕನ್ನಡದಲ್ಲಿ ಹೊಸ ತರದ ಸಿನಿಮಾಗಳು ಬರ್ತಾ ಇತ್ತು. ಗೋಲಿ ಬಣ್ಣ ಆಗ್ಲಿ, ಯೂಟರ್ನ್ ಆಗ್ಲಿ, ಇದೆಲ್ಲ ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತು. ನಮ್ಮೂರಿಗೆ ಹೋಗಿ ನಮ್ಮ ಭಾಷೆಯಲ್ಲಿ ಏನಾದ್ರು ಮಾಡೋಣ ಅನ್ನೋದು ನನಗೆ ತಲೆಗೆ ಬಂದಿತ್ತು. ಸೊ ಐ ವಾಸ್ ಲುಕಿಂಗ್ ಟು ಕೊಲಾಬ್ರೇಟ್ ವಿತ್ ಅ ಲಾಟ್ ಆಫ್ ಪೀಪಲ್, ಬಟ್ ಎಷ್ಟೊಂದು ಜನಕ್ಕೆ ವೇವ್ ಲೆಂತ್ ಅರ್ಥ ಆಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಪ್ರವೀರ್ನ ಮೀಟ್ ಮಾಡಿದೆ. ಸೊ ಪ್ರವೀರ್, ಇಟ್ಸ್ ಬೀನ್ ಲೈಕ್ ನಾವಿಬ್ರು ಒಂದೂವರೆ ವರ್ಷ 2 ವರ್ಷ ಇವಾಗ ಒಂದು ಲಾಂಗ್ ಜರ್ನಿ ವಿ ಅಂಡರ್ಟೇಕನ್, ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂಸ್ ವೇವ್ ಲೆಂತ್ ಮ್ಯಾಚ್ಡ್. ನಾವಿಬ್ರು ಒಟ್ಟಿಗೆ ಸೇರಿದಾಗ ನಮ್ಮಿಬ್ರಿಗೂ ಒಂದೇ ತರದ ಸಿನಿಮಾ ಮಾಡ್ಬೇಕು ಅನ್ನೋ ವಿಷನ್ ಏನಿದೆ ಅದು ಅಲೈನ್ ಆಯ್ತು. ಸೊ ದಟ್ ವಾಸ್ ದ ಫಸ್ಟ್ ಪಾಯಿಂಟ್. ನಾನೇನ್ ಕತೆ ಮಾಡಿದ್ದೆ ಅದ್ ನಾನು ಪ್ರವೀರ್ಗೆ ಹೇಳಿದಾಗ he was mind blown and he wanted to do this film. ಸೊ ಇದು ಮಾಡಬೇಕು ಅಂತ ನಾವು ಓಕೆ ಡಿಸೈಡ್ ಮಾಡಾದ್ಮೇಲೆ ಸುಮಾರು ಜನ ಮೀಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಆವಾಗ ನಮ್ಮ ಪ್ರವೀಣ್ ಶೆಟ್ರು ಬೆನ್ನೆಲ್ಬಾಗ್ ನಿಂತ್ಕೊಂಡು ಕತೆ ನೋಡಪ್ಪ, ಓಕೆ ನಾನು ತುಂಬಾ ಕೇಳಿದೀನಿ, ಶಿವಾನಂದ್ ಶೆಟ್ರ್ ಹತ್ರ ಒಂದ್ಸಲಿ ಹೇಳು ಏನಂತಾರೆ ನೋಡೋಣ ಅಂತ. ಸೊ ಅವರು ಈಸ್ ಅ ಫ್ಯಾಂಟಾಸ್ಟಿಕ್ ಜಡ್ಜ್, ಅವರು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಕತೆಗಳು ಅಂತ ಕೇಳಿದ್ದೆ. ಸೊ ಅವ್ರ ಹತ್ರ ಹೇಳಿದಾಗ ಅವ್ರು ಕಾನ್ಫಿಡೆನ್ಸ್ ಕೊಟ್ಟು ಅಂಡ್ ರೈಟ್ ಮ್ಯಾನ್ ಅಟ್ ದ ರೈಟ್ ಟೈಮ್ ಅನ್ನೋ ತರ ನಮ್ಮ ಪ್ರೊಡ್ಯೂಸರ್ ಅಲ್ಲಿದ್ರು. ಸೊ ಪ್ರೊಡ್ಯೂಸರ್ ಕತೆ ಇಷ್ಟ ಆಯ್ತು ಜಯರಾಮ್ ಸರ್ಗೆ. ಸೊ ಅಲ್ಲಿಂದ ಇಟ್ ವಾಸ್ ನೋ ಸ್ಟಾಪಿಂಗ್. ಫಸ್ಟ್ ನಾನು ಈ ಪ್ರಾಜೆಕ್ಟ್ ಮಾಡುವಾಗ ನನಗೆ ತುಂಬಾ ಖುಷಿಯಾಗಿದೆ ಏನಂದ್ರೆ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಡ್ ಪಾಸಿಟಿವಿಟಿ. ಒಂದು ಒಳಗಡೆಯಿಂದ ಏನೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಆ ಪ್ರಾಜೆಕ್ಟ್ ಸಕ್ಸೆಸ್ ಆಗೋದಕ್ಕೆ ಎವ್ರಿ ಒನ್ ಹ್ಯಾಸ್ ಟು ಎಕ್ಸ್ಯೂಟ್ ಪಾಸಿಟಿವಿಟಿ. ಅಂಡ್ ಫಸ್ಟ್ ಇಂದ ಪ್ರವೀಣ್ ಶೆಟ್ರ್ ಆಗ್ಲಿ, ಶಿವಾನಂದ್ ಶೆಟ್ರ್ ಆಗ್ಲಿ, ಜಯರಾಮ್ ಸರ್ ಆಗ್ಲಿ, ಅವ್ರು ಕೊಟ್ಟಿದ್ದ ಪಾಸಿಟಿವಿಟಿ, ಕಾನ್ಫಿಡೆನ್ಸ್ ನನ್ನನ್ನ ಕೂಡ ಒಂಥರ ಇನ್ನೂ ಪುಷ್ ಮಾಡ್ತು ಜಾಸ್ತಿ. ಅಂಡ್ ಆಫ್ ಕೋರ್ಸ್ ಪ್ರವೀರ್ ನಾನು ಸ್ಟಾರ್ಟ್ ಮಾಡಿದ ಜರ್ನಿ. ಸೊ ಆ ಪಾಸಿಟಿವಿಟಿ ಇಟ್ ವಾಸ್ ಲೈಕ್ ವೆರಿ ಇನ್ಫೆಕ್ಷಿಯಸ್. ಅಂಡ್ ದೆನ್ ನಾವು ಟೀಮ್ ಕಟ್ಟಿದ್ವಿ. ಟೀಮ್ ಅಲ್ಲಿ ಐ ಹ್ಯಾವ್ ಟು ಮೆನ್ಷನ್ ಎವ್ರಿ ಒನ್ ಟುಡೇ ಹೂ ಹ್ಯಾವ್ ವರ್ಕ್ ಟುವರ್ಡ್ಸ್ ದಿಸ್ ಫಿಲ್ಮ್. ಅಂಡ್ ವಾಟ್ ಎವರ್ ಟೀಸರ್ ಯು ವಾಚ್, ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಗ್ಲಿಮ್ಸ್. When you watch the film, you'll know how much of a role technical team has played. So Ajay Kulkarni, ಅವರು ಯುರೋಪ್ ಅಲ್ಲಿ ಇದ್ದಾರೆ, ಪ್ರಾಗ್ ಅಲ್ಲಿ. ಸೊ he shot the film, he is the DOP of the film. ಆಮೇಲೆ ಮ್ಯೂಸಿಕ್ ಕಂಪೋಸರ್ ನಕುಲ್ ಅಭ್ಯಂಕರ್. ಸೊ ಐ ಬೀನ್ ಅ ಹ್ಯೂಜ್ ಫ್ಯಾನ್. ನಾನು ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಕೇಳಿದ್ದೆ. ಅಂಡ್ ಒಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್, ಇವತ್ತಿಗೂ ನನ್ನ ಫೇವ್ರೇಟ್. ಸೊ ಅದನ್ನ ಮೆನ್ಷನ್ ಮಾಡ್ತೀನಿ. ಉಜ್ಜಾಡ್ ಬಿಟ್ಲು ಅಂತ ಒಂದು ಸಾಂಗ್ ಇದೆ. ಅದು ಫೋಕ್ಲೋರ್, ಲೈಕ್ ಪ್ರಾಪರ್ ಫೋಕ್ ಪೀಪಲ್ ತಗೊಂಬಂದು he had mixed a great track, and that track showed me that this man is supremely talented and I want to work with him. So that was one of the turning points. I met Nakul. Thank you so much, Nakul. So great working with you. So DOP music director, ನಮ್ಮ editor Hemant. So Hemant, love you brother. ಸೊ ಹೇಮಂತ್ ಎಷ್ಟು ಎಡಿಟ್ ಟೇಬಲ್ ಮೇಲೆ ನಾನು ಯಾರಿಗೂ ಶ್ರೋಧನೆ ಕೊಟ್ಟಿಲ್ಲ, ಹೇಮಂತ್ಗೆ ಶ್ರೋಧನೆ ಕೊಟ್ಬಿಟ್ಟಿದ್ದೀನಿ. ಅವರು ಸಿಕ್ಕಾಪಟ್ಟೆ ಪೇಷಂಟ್ ಆಗಿ ನನ್ನ ಮೂಡ್ ಸ್ವಿಂಗ್ಸ್ ಬೇರ್ ಮಾಡಿ ನಂದು ಏನೇನಿದೆಯೋ ಅದೆಲ್ಲದನ್ನು ಮಾಡಿ ಈಸ್ ಎಡಿಟೆಡ್ ದ ಫಿಲ್ಮ್ ಅಂಡ್ ಯು ಹ್ಯಾವ್ ಎಡಿಟೆಡ್ ಇಟ್ ಬ್ಯೂಟಿಫುಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಷನ್ ಟೀಮ್, ಇವತ್ತು ಪ್ರತೀಕ್ ಇಲ್ಲ, ಮದುವೆ ಮಾಡ್ಕೊಂಡವರು, ಮೋಸ್ಟ್ಲಿ ಹನಿಮೂನ್ ಅಲ್ಲಿ ಇದ್ದಾರೆ ಇವಾಗ. ಪ್ರತೀಕ್, ಸಂತೋಷ್, ತೇಜಸ್ವಿನಿ ಅಂಡ್ ಎವ್ರಿ ಒನ್ ಎಲ್ಸ್ ಇನ್ ದ ಡೈರೆಕ್ಷನ್ ಟೀಮ್. ಕ್ಯಾಮ್ರಾ ಟೀಮ್ ಆಗಲಿ, ಶ್ರೀಚರಣ್, ವೇಣು, ಎಲ್ಲರೂ, ದ ಹೋಲ್ ಟೀಮ್ ಹ್ಯಾಡ್ ಅ ಗ್ರೇಟ್ ಟೈಮ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ಈ ಸಿನಿಮಾ ಫಸ್ಟ್ ಡೈರೆಕ್ಟರಿಗೆ ಯಾವಾಗ್ಲೂ ಯಾರು ಬಂಡವಾಳ ಹೂಡ್ತಾರೋ ಅವರು he will be special.
ಒಂದ್ ಸಿನಿಮಾ ಸಕ್ಸಸ್ ಆದ್ಮೇಲೆ ಲೈನ್ ಆಗಿ ಎಲ್ಲಾರು ಬರ್ತಾರೆ, ಆದ್ರೆ ಒಬ್ಬ ನಿರ್ದೇಶಕನ್ ಟ್ಯಾಲೆಂಟು ಆಮೇಲೆ ಒಬ್ಬ ಆಕ್ಟರ್ ರೆಕಗ್ನೈಸ್ ಮಾಡಿ ಟು ಇನ್ವೆಸ್ಟ್ ಆನ್ ದ ಫಸ್ಟ್ ಪ್ರಾಜೆಕ್ಟ್ ಇಸ್ ಅ ಬಿಗ್ ಡೀಲ್. ಸೊ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಜಯರಾಮ್ ಸರ್. ಅವ್ರು ಹೇಳ್ತಾರೆ ನಾನು ಬರೀ ಬಿಸ್ನೆಸ್ ಅಂತ ಹೇಳ್ತಾರೆ, ಅವ್ರ ಎಡಿಟ್ ಟೇಬಲ್ ಮೇಲೆ ಬಂದ್ ಕೂತಾಗ ನಿಮ್ಗೆ ಗೊತ್ತಾಗತ್ತೆ ಅವ್ರ ಒಳಗಡೆ ಒಬ್ಬ ಡೈರೆಕ್ಟರ್ ಇದ್ದಾನೆ ಕಣ್ರಿ. ಪಕ್ಕ ನಾಳೆ ಸಿನಿಮಾ ಡೈರೆಕ್ಟ್ ಮಾಡೋ ಪೊಟೆನ್ಶಿಯಲ್ ಇದೆ ಅವ್ರೊಳಗಡೆ. ಆ ಕ್ರಿಯೇಟಿವಿಟಿ ಇದ್ದಿದ್ದಕ್ಕೇನೇನೆ ಅನ್ಸುತ್ತೆ ಹಿ ವಾಸ್ ಆಲ್ಸೋ ವೆರಿ ಇನ್ಕ್ಲೈನ್ ಟುವರ್ಡ್ಸ್ ಫಿಲ್ಮ್ಸ್. ಸುಮ್ಮನೆ ಬಿಸ್ನೆಸ್ ಅಲ್ಲಿ ಇದ್ಬಿಟ್ಟು ಸುಮ್ಮನೆ ಫಿಲ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಬಂದ್ಬಿಡಲ್ಲ. ಅವ್ರಿಗೊಂದು ಕತೆ ಮೇಲೆ ಒಂದು ಪ್ರೀತಿ ಇರ್ಬೇಕು, ಸುಮಾರು ಸಿನಿಮಾ ನೋಡಿರ್ಬೇಕು, ಸುಮಾರು ಅದ್ರೊಳಗಡೆ ಒಳಗೆ ಈಜಿರ್ಬೇಕು. ಸೊ ಅದು ಅವ್ರು ಮಾಡಿದ್ರು ಇದಕ್ಕಿಂತ ಮುಂಚೆ. ಸೊ ಅವ್ರ ಸಿನಿಮಾ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರೀಮ್ಲಿ ಲಕ್ಕಿ ದಟ್ ಐ ಗಾಟ್ ಅ ಪ್ರೊಡ್ಯೂಸರ್ ಲೈಕ್ ದಟ್. ಅಂಡ್ ಟೀಸರ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ. ನಾವು ಈ ಸಿನಿಮಾಗೆ ತುಂಬಾ ಸ್ಪೆಷಲ್ ಆಗಿ ಮಾರ್ಕೆಟಿಂಗ್ ಎಫರ್ಟ್ಸ್ ಪ್ಲಾನ್ ಮಾಡಿದೀವಿ. ಬೇರೆ ಕನ್ನಡ ಸಿನಿಮಾಗಳೆಲ್ಲದನ್ನು ಎಲ್ಲರೂ ಹೇಳ್ತಾರೆ ಇವತ್ತು ಮಾರ್ಕೆಟಿಂಗ್ ಬೇಕು ಅಂತ. ನಾನು ಆಮೇಲೆ ನಮ್ಮ ಪ್ರೊಡ್ಯೂಸರು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟಿಗೆ ಏನೇನ್ ಮಾಡಬೇಕು ವಿ ಆರ್ ರೆಡಿ ಟು ಡೂ ಎವ್ರಿಥಿಂಗ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐ ಹ್ಯಾವ್ ಟು ಅಕ್ನಾಲೆಡ್ಜ್ two things. My screenplay writer Sailesh Ratnakumar is not present here today. So after I wrote the first few drafts, ನಾನು ಒಂದು 2-3 ಡ್ರಾಫ್ಟ್ ಬರ್ದಿದ ತಕ್ಷಣ ಅವ್ರು ಈ ಡ್ರಾಫ್ಟ್ ಅನ್ನ ತಗೊಂಡು ಈ took it to another level. ಸೊ ಸ್ಕ್ರೀನ್ ಪ್ಲೇ ಆಮೇಲೆ ಮಾರ್ಕೆಟಿಂಗ್ ಇದೆರಡು ನಮ್ಮ ಇಂಡಸ್ಟ್ರಿನಲ್ಲಿ ಲೈಕ್ ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಬೇಕು ಅಂತ ಏನ್ ಹೇಳಿದ್ರಿ ಅದನ್ನ ನಾವು ಇವತ್ತು ಹಾಕಿದೀವಿ. ಅಂಡ್ ಹೋಪ್ಫುಲಿ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇದು ನಮ್ ಕಾಸ್ಟ್ ಶೈನ್ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್. ಸೊ ಶೈನ್ ಆಮೇಲೆ ರಿಷಿಕಾ, ಪ್ರವೀರ್ ಇವ್ರು 3 ಜನ ಅದ್ಭುತವಾಗಿ ನಟಿಸಿದ್ದಾರೆ. ಆಮೇಲೆ ಶ್ರೀವತ್ಸ, ಅನೂಪ್ ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಬಟ್ ಈ ಕಾಸ್ಟ್ ಇಲ್ಲದೆ, ಈ ಟೀಮ್ ಇಲ್ಲದೆ ಈ ಪ್ರಾಜೆಕ್ಟ್ ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಂಡ್ ಟುಡೇ my first film, I'm extremely happy with the whole team. And genuinely lastly, I want to thank my family, my father, mother, my wife. They have stood with me like a pillar. So ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಬ್ಬ ಫಿಲ್ಮ್ ಮೇಕರ್ ಸ್ಟ್ರಗಲ್ ಮಾಡ್ತಾ ಇರುವಾಗ ಅವನಿಗೆ ಎಮೋಷನಲ್ ಸಪೋರ್ಟ್ ಅನ್ನ ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಸಪೋರ್ಟ್ ಇರ್ಲಿ ಅಥವಾ ಬೇರೆ ಯಾವುದೇ ತರ ಸಪೋರ್ಟ್ ಆಗ್ಲಿ, ನಿಮ್ ಮೇಲೆ ನಂಬಿಕೆ ಇಟ್ಟು ನಿಮ್ಗೆ ಎಮೋಷನಲ್ ಆಗಿ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಒಳ್ಳೆ ಫ್ಯಾಮಿಲಿ ಆಮೇಲೆ ಒಳ್ಳೆ ಸಪೋರ್ಟ್ ಇಲ್ಲದೆ ಯಾರೇ ಒಬ್ಬ ನಿರ್ದೇಶಕ ಆಗಲಿ ಅಥವಾ ಯಾರೇ ಒಬ್ಬ ಕ್ರಿಯೇಟಿವ್ ಆರ್ಟಿಸ್ಟ್ ಆಗಲಿ ಅದನ್ನ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ